ಕೇಂದ್ರ ಸರ್ಕಾರದಿಂದ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ದಲ್ಲಿ ಸುಮಾರು 732 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಹೊಸಬರಿಗೆ ಅರ್ಜಿ ಕರೆದಿದ್ದಾರೆ, ಅನುಭವದವರಿಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಈಗಾಗಲೇ ಇದೇ ಇಲಾಖೆಯಲ್ಲಿ ಅಂದ್ರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ ಕೆಲಸ ಮಾಡ್ತಿತ್ತಂದ್ರೆ ನಿಮಗೂ ಕೂಡ ಅವಕಾಶ ಇರತ್ತೆ. ನಾನೇನ್ ತಿಳಿಸ್ಕೊಟ್ಟೆ, ಫ್ರೆಶರ್ದವರು, ಎಕ್ಸ್ಪೀರಿಯನ್ಸ್ ಇದ್ದವರು ಇಬ್ರು ಅಪ್ಲಿಕೇಶನ್ ಹಾಕ್ಬೋದು. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಇದಕ್ಕೆ 25 ಮಾರ್ಚ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ನೇಮಕಾತಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದು ಮೊದಲನೇ ಇಲಾಖೆ ಬಗ್ಗೆ ಮಾಹಿತಿ. ಅದ ನಂತರ ಎರಡನೇ ಇಲಾಖೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಎಲೆಕ್ಟ್ರಾನಿಕಲ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಅದ ನಂತರ ಆಯಿಲ್ ಇಂಡಿಯಾ ಲಿಮಿಟೆಡ್ ದಲ್ಲಿ ಅರ್ಜಿ ಕರೆದಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾನೆ. ಯಾವ್ದು ಇಲಾಖೆ ಬೇಕು ಆಯ್ಕೆ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಈ 3 ಇಲಾಖೆ ತಿಳಿಸ್ಕೊಡ್ತಾ ಇದ್ದೇನಲ್ಲ, 3 ಇಲಾಖೆ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ. ಸ್ಟೇಟ್ ಗೌರ್ಮೆಂಟ್ ಮೇಲೆ ಭರವಸೆ ಇಟ್ರೆ ಮುಗಿದ ಹೋಯ್ತು, ಮುದುಕಾಗ್ತಿರೋ ಹೊರತು ಜಾಬ್ ಅಂತೂ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಕಡೆ ಸ್ವಲ್ಪ ಗಮನ ಕೊಡಿ. ನಿಮಗೆ SSLC, ಸೆಕೆಂಡ್ PUC ಡಿಗ್ರಿ ಏನಾದ್ರೂ ಕಂಪ್ಲೀಟ್ ಆದ್ರೂ ಕೂಡ ಫ್ರೆಶರ್ದವ್ರಿಗೆ ಅವಕಾಶ ಇರತ್ತೆ. ಟೆನ್ಷನ್ ತಗೋಬೇಡಿ. ಬನ್ನಿ ಒಂದೊಂದೇ ಚರ್ಚೆ ಮಾಡೋಣ. ನೋಡಿ, ಇದು ಬೆಂಗಳೂರಿನಲ್ಲಿ ಕೂಡ ಖಾಲಿ ಇರತ್ತೆ, ಕರ್ನಾಟಕದಲ್ಲಿ ಕೂಡ ಖಾಲಿ ಇರತ್ತೆ. ಆಲ್ಮೋಸ್ಟ್ ಎಲ್ಲದರಲ್ಲಿ ಖಾಲಿ ಇರುವಂತ ಪೋಸ್ಟ್ ಈಗೇನ್ ತಿಳಿಸ್ಕೊಡ್ತಾ ಇದ್ದೇನಲ್ಲ, ಕಾಣಿಸ್ತಾ ಇರಬಹುದು. ಇದು ನಮ್ಮ ಒಂದು ಕರ್ನಾಟಕ, ಅದ ನಂತರ ಭಾರತೀಯ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ ಕರೆದಿರುವಂತ ಪೋಸ್ಟ್ ಬಗ್ಗೆ ಸ್ವಲ್ಪ ಮೊದಲಿಗೆ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತಾನೆ. ಅದ ನಂತರ ಉಳಿದಂತ ಪೋಸ್ಟ್ ಬಗ್ಗೆ ನೋಡೋಣ. ನೋಡಿ, ಈ ಒಂದು ಸಂಸ್ಥೆ ಹೆಸರಾಗಿರತ್ತೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಒಂದೊಂದೇ ಚರ್ಚೆ ಮಾಡೋಣ. ಇದೆಲ್ಲ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನೋಟಿಸ್ ಆಗಿರೋದೆ 25/2/2026 ಆ BA ತಿಳಿಸ್ಕೊಡ್ತಾ ಇದ್ದಲ್ಲ, ಭಾರತೀಯ ಎಲೆಕ್ಟ್ರಾನಿಕಲ್, ಅದು ಕೂಡ 26ನೇ ತಾರೀಕಾಗಿದೆ. ಮತ್ತೆ ಇಂಡಿಯನ್ ಆಯಿಲ್ ಅದು ಕೂಡ 25ನೇ ತಾರೀಕಾಗಿದೆ. ಇಲ್ಲಿ ನೋಡಿ, 25 ಫೆಬ್ರವರಿ 2026ರಿಂದ 25 ಮಾರ್ಚ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಭಾರತೀಯ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ದಲ್ಲಿ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ನೋಡಿ, ಜೂನಿಯರ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟು, ಜೂನಿಯರ್ ಎಕ್ಸಿಕ್ಯೂಟಿವ್ ಸಿವಿಲು, ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲು, ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲು, ಅದೇ ರೀತಿಯಾಗಿ ಜೂನಿಯರ್ ಎಕ್ಸಿಕ್ಯೂಟಿವ್ ಕೆಮಿಕಲ್, ಜೂನಿಯರ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಕಂಟ್ರೋಲ್, HR, ಈ ರೀತಿಯಾಗಿ ಸೇಫ್ಟಿ, ಫೈರ್ ಸೇಫ್ಟಿ ಅಂದ್ರೆ ಅಗ್ನಿಶಾಮಕ ಪೋಸ್ಟ್ ಕೂಡ ಇದೆ ನೋಡಿ ಇಲ್ಲಿ. ಮತ್ತು ಇಂಜಿನಿಯರಿಂಗ್ ಪೋಸ್ಟ್, ಇವುಗಳಿಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಸುಮಾರು 30,000ದಿಂದ 1,60,000 ತನಕ ಪರ್ ಮಂತ್ ಆಗಿ ಸ್ಯಾಲರಿಗಳು ಕಾಣಿಸುತ್ತೆ. ಅಷ್ಟು ನಿಮಗೆ ಸ್ಯಾಲರಿ ಕೊಡ್ತಾರೆ. ಫೈರ್ಮ್ಯಾನ್ ಹುದ್ದೆಗಳು, ಆಫೀಸರ್ ಹುದ್ದೆಗಳು, ಫೈನಾನ್ಸ್ ಹುದ್ದೆಗಳು, ಆ ರೀತಿಯಾಗಿ ಎಲ್ಲ ಇದಾವೆ. ಇದಕ್ಕೆ ತಕ್ಕಂತೆ ನಿಮಗೆ ಡೈರೆಕ್ಟ್ ಆಗಿ ಎಲ್ಲಾ ಪೋಸ್ಟ್ ಬಗ್ಗೆ ಒಂದೊಂದಾಗಿ ವಿದ್ಯಾರ್ಹತೆ ತಿಳಿಸ್ಕೊಡಕ್ಕಾಗಲ್ಲ. SSLC ದವರು, ಸೆಕೆಂಡ್ PUC, ಡಿಪ್ಲೊಮಾ, ಅದ ನಂತರ ಡಿಪ್ಲೊಮಾದಲ್ಲಿ ಇಂಜಿನಿಯರಿಂಗು, ಸ್ನಾತಕೋತ್ತರ ಪದವಿ, ಪದವಿದಲ್ಲಿ ಇಂಜಿನಿಯರಿಂಗು, ಪದವಿ, ಈ ರೀತಿಯ ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ. ನೋಟಿಸ್ ಕೂಡ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ನೋಟಿಸ್ ಕೂಡ ಕಾಣಿಸ್ತಾ ಇರಬಹುದು, ಅಪ್ಲಿಕೇಶನ್ ಮಾಹಿತಿ ಕೂಡ ಗೊತ್ತಾಗ್ತಾ ಇರಬಹುದು. ಈ ಎಲ್ಲ ಪೂರ್ತಿಯಾಗಿ ಹುದ್ದೆಗಳ ಬಗ್ಗೆನೇ ತಿಳಿಸ್ಕೊಟ್ಟಿದ್ದಾರೆ ಅವರು, ಕಾಣಿಸ್ತಾ ಇರಬಹುದು. ಸುಮಾರು 100 ಪೇಜ್ ಇದೆ ಇದು. ನಾನು ನಿಮಗೆ ನಾರ್ಮಲ್ ಆಗಿ ತಿಳಿಸ್ಕೊಡ್ತೇನೆ. ತುಂಬಾ ಜನ ನೋಟಿಸ್ ಬಗ್ಗೆ ತಿಳಿಸ್ಕೊಡೋದ್ರೆ ಗೊತ್ತಾಗಲ್ಲ ಕೆಲವು ಜನರಿಗೆ. ನೋಡಿ, ಇದು ಆನ್ಲೈನ್ ನಲ್ಲಿ ಅವಕಾಶ ಇರುತ್ತೆ, ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಖಾಲಿರುವಂತಹ ಸಂಸ್ಥೆ ಹೆಸರು HPCL ಅಂದ್ರೆ ಭಾರತೀಯ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಸುಮಾರು 732 ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಫ್ರೆಶರ್ದವರಿಗೆ ಸುಮಾರು 618 ಪೋಸ್ಟ್ ಇರತ್ತೆ, ಅನುಭವದವರಿಗೆ 113 ಪೋಸ್ಟ್, ಮತ್ತೆ ಈಗಾಗಲೇ ಒಪ್ಪಂದದ ಆಧಾರ ಮೇಲೆ ಕೆಲಸ ಮಾಡ್ಬೇಕಂದ್ರೂ ಕೂಡ 1 ಪೋಸ್ಟ್ ಇರತ್ತೆ. ನಿಮ್ಗೆ ಹೆಂಗ್ ಬೇಕೋ ಅಪ್ಲಿಕೇಶನ್ ಹಾಕೊಳ್ಳಿ. ಅರ್ಧ ಶುಲ್ಕದಲ್ಲಿ SC ST ವರ್ಗದ ಯಾವುದೇ ರೀತಿಯ ಶುಲ್ಕ ಇಟ್ಟಿಲ್ಲ. ಅದೇ ರೀತಿಯಾಗಿ ಯುವರ್ ಅಭ್ಯರ್ಥಿಗಳು, OBC ಅಭ್ಯರ್ಥಿಗಳಿಗೆ 1,180 ರೂಪಾಯಿ ತನಕ ಶುಲ್ಕ ಇಟ್ಟಿದ್ದಾರೆ. ಇದ್ರ ವಯಸ್ಸು ನಿಮಗೆ ತಿಳಿಸ್ಕೊಡ್ಬೇಕು ಅನ್ಕೊಂಡೆ, ಬಟ್ ಅದು ಸಿಗೋದಿಲ್ಲ. ಒಂದು 100 ಪೇಜ್ ಇದೆ. ಅದು ಒಮ್ಮಿಗಿಲೆ ಪೂರ್ತಿಯಾಗಿ ಒಮ್ಮಿಗಿಲೆ ನಿಮಗೆ 100 ಪೇಜ್ ಹೆಂಗ್ ಹೇಳಕ್ಕಾಗತ್ತೆ ಹೇಳಿ? ಓದ್ಬೇಕಂದ್ರೆ ಒಂದು ಪೇಜ್ ಓದೋದಕ್ಕೆ ಕೂತ್ರೆ ನೀವು ಒಂದು 5 ನಿಮಿಷ 10 ನಿಮಿಷ ತಗೊಳ್ತೀರ. ನಾನು ನಿಮಗೆ ಬರೀ 5 ನಿಮಿಷದಲ್ಲಿ ಎಲ್ಲ ಪೂರ್ತಿ ಕವರ್ ಮಾಡಬೇಕು. 100 ಪೇಜ್ ಇದೆ. ಇಲ್ಲಿ ನೋಡಿ, 100 ಪೇಜ್ ಗಟ್ಲೆ 105 ಪೇಜ್ ಇದೆ ಇದು. ಅವ್ರ ಡೀಟೇಲ್ಸ್ ಎಲ್ಲ ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಕೊಡೋ ಬದಲಿಗೆ ಪೂರ್ತಿ ಯಾವ ಒಂದು ಕಂಪನಿನೇ ಇತಿಹಾಸನ ಹೇಳಿರ್ತಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ 25ನೇ ತಾರೀಕು ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಮಾರ್ಚ್ 25. ಶುಲ್ಕ ಪಾವತಿ ಮಾಡೋದು ಕೂಡ ಮಾರ್ಚ್ 25. ಅದ ನಂತರ ಇದಕ್ಕೆ ಕಂಪ್ಯೂಟರ್ ಆಧಾರ ಪರೀಕ್ಷೆ ಇರತ್ತೆ. ಅದು 3 ಮೇ 2026 ನಡೆಸ್ತಾರೆ.
ಅದು ಮಾನದಂಡಗಳ ಪ್ರಕಾರ ಅನುವಾಗತ್ತೆ. ಶೈಕ್ಷಣಿಕ ಅರ್ಹತೆ ಅದು ಆಗಲೇ ತಿಳಿಸ್ಕೊಟ್ಟೇನಲ್ಲ, ಅದು ಆಧಾರದ ಮೇಲೆ ಇರತ್ತೆ. ವಯೋಮಿತಿ ನಿಮಗೆ 25 ವರ್ಷದಿಂದ 45 ವರ್ಷದ ಅಭ್ಯರ್ಥಿಗಳು ಇರಬೇಕು ಈ ಒಂದು ಸಂಸ್ಥೆಯಲ್ಲಿ, ಅಷ್ಟು ಕೇಳಿದ್ದಾರೆ. ಹೊಸಬರಿಗೆ ಸಂಬಂಧಪಟ್ಟಂತೆ ಕನಿಷ್ಠ 18ರಿಂದ 25. ಅದೇ ರೀತಿಯಾಗಿ ನೀವೇನಾದ್ರೂ ಹಣಕಾಸು ಅಧಿಕಾರಿಗೆ ಅರ್ಜಿ ಸಲ್ಲಿಸಿದ್ರೆ 25ರಿಂದ 27 ಈ ರೀತಿಯಾಗಿ ಕೊಟ್ಟಿದ್ದಾರೆ. ವಯೋಮಿತಿಯಲ್ಲಿ ಕೂಡ ಸರಿಲಿಕ್ಕೆ ಕಾಣಬಹುದು. ಇದ್ರ ಬಗ್ಗೆ ಮಾಹಿತಿ. ಕರ್ನಾಟಕ ಭಾರತದಲ್ಲಿ ಕೆಲಸ ಇರತ್ತೆ. ಅಪ್ಲಿಕೇಶನ್ ಹಾಕೋರು ಈ ಒಂದು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ದಲ್ಲಿ ಅಪ್ಲಿಕೇಶನ್ ಹಾಕಿ. ಇನ್ನು ಎರಡನೇ ಸಂಸ್ಥೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಟ್ರಾನಿಕಲ್ಸ್, ಒಂದು ಎಲೆಕ್ಟ್ರಾನಿಕಲ್ಸ್ ಲಿಮಿಟೆಡ್ ದಲ್ಲಿ ಕೆಲಸ ಇರತ್ತೆ. ಅಂದ್ರೆ ವಿದ್ಯುತ್ ಇಲಾಖೆ, ಒಂದು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡಬಹುದು. ನೋಡಿ ಅಪ್ಲಿಕೇಶನ್ ಪ್ರಾರಂಭ ಆಗಿರೋದು 25ನೇ ತಾರೀಕು. ಇದು ಕೂಡ ಯಾವ್ದು ಹೇಳಿ, ಇಲ್ಲಿ ನೋಡಿ, ಸೆಂಟ್ರಲ್ ರಿಸರ್ಚ್ ಲ್ಯಾಬೊರೇಟರಿ ಭಾರತ್ ಎಲೆಕ್ಟ್ರಾನಿಕಲ್ಸ್ ಲಿಮಿಟೆಡ್ ಅಂತ ಹೇಳಿ, ಇದು ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ನೋಡಿ, ಮೆಂಬರ್ ಅಂದ್ರೆ ಸದಸ್ಯರ ಪೋಸ್ಟ್ ಇರತ್ತೆ. ಈ ಒಂದು ಮೆಂಬರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬಹುದು. ಟೋಟಲ್ ಆಗಿ 10 ಪೋಸ್ಟ್ ಇರತ್ತೆ. 37 ವರ್ಷ ಗರಿಷ್ಠ ವಯೋಮಿತಿ. ಎಸ್ ದವ್ರಿಗೆ ಒಂದಿರತ್ತೆ, ಎಸ್ ಸಿ ದವ್ರಿಗೆ 1, OBC ದವ್ರಿಗೆ 2 ಪೋಸ್ಟ್, UR ಅಭ್ಯರ್ಥಿಗೆ 6 ಪೋಸ್ಟ್. ಅದು ಮಾನದಂಡಗಳು ಕೊಟ್ಟಿದ್ದಾರೆ. ಮತ್ತು 1 ವರ್ಷದ ತನಕ ಎಕ್ಸ್ಪೀರಿಯನ್ಸ್, ಅದಕ್ಕೆ ತಕ್ಕಂತೆ 4 ವರ್ಷದ ತನಕ ಎಕ್ಸ್ಪೀರಿಯನ್ಸ್, 1ರಿಂದ 4 ವರ್ಷ ಇದು ಕೊಟ್ಟಿದ್ದಾರೆ ನೇಮಗಳ ಪ್ರಕಾರ, ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಇದು ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೊಳ್ಳಿ. ಒಂದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸೋದಕ್ಕೆ 2 ಏಪ್ರಿಲ್ 2026 ತನಕ ಅವಕಾಶ ಇರುತ್ತೆ ನೋಡಿ. ಇದು ಭಾರತೀಯ ಎಲೆಕ್ಟ್ರಾನಿಕಲ್ ಲಿಮಿಟೆಡ್ ಅಂತ ಹೇಳಿ 10 ಪೋಸ್ಟ್ ಇರತ್ತೆ. ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಸದಸ್ಯ ಹುದ್ದೆ ಅಂದ್ರೆ ಸಂಶೋಧನಾ ಸಿಬ್ಬಂದಿ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ 50ರಿಂದ 1,60,000 ತನಕ ಸ್ಯಾಲರಿ ಕೊಡ್ತಾರೆ. ಇದಕ್ಕೆ PhD ಪಾಸ್ ಆಗಿರ್ಬೇಕು, ಪದವಿ PhD ಆಗಿರ್ಬೇಕಾಗತ್ತೆ. ವಯೋಮಿತಿ 18ರಿಂದ 37. ಇದು ರೂಲ್ಸ್ ಪ್ರಕಾರ ಅನ್ಯವಾಗತ್ತೆ. ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅರ್ಜಿ ಫಾರ್ಮ್ಗಳು ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ನೋಡಿ ತುಂಬಾ ಜನ ಅಂತಿರ್ಬೋದು, ಇದು ನೀವು ಏನ್ ಹೇಳ್ತಾ ಇದಾರ ಒಂದೊಂದಾದ್ರೂ ತಿಳಿಸ್ಕೊಡಿ, ನೀವು ಗೊತ್ತಾಗ್ತಾ ಇಲ್ಲ ಅಂತ ಅನ್ನಕೋಬೇಡಿ. ಇದೇನ್ ತಿಳಿಸ್ಕೊಡ್ತಾ ಇದ್ದಾನ ಬೇಸಿಕ್ ಆಗಿ ನಿಮ್ಗೆ ಅರ್ಥ ಆಗತ್ತೆ. ಒಂದು ಹುದ್ದೆಗಳ ಬಗ್ಗೆ, ಒಂದು ಇಲಾಖೆ ಬಗ್ಗೆ ಗೊತ್ತಾಗತ್ತೆ. ಆ ಎಲ್ಲ ಪೂರ್ತಿ ನಿಮ್ಗೆ ನೋಟಿಸ್ ಹತ್ರ ಬೇಕೇ ಬೇಕು. ಆ ಒಂದು ನೋಟಿಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟೇ ಇರ್ತೇನೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಪ್ರತಿಯೊಂದು ನೋಟಿಸ್ ಅನ್ನ ಇದೇನು ವಿಡಿಯೋ ಅಪ್ಲೋಡ್ ಆಗಿರತ್ತೆ ಆ ನೋಟಿಸ್ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೋತೀರಿ. ನಾನು ನಿಮ್ಗೆ ಡೈರೆಕ್ಟ್ ಆಗಿ ಹೀಗೆ ಕೊಡಕ್ಕಾಗಲ್ಲ, ಅಂದ್ರೆ ಅದು ರೂಲ್ಸ್ ಇರ್ತವೆ. ಆದ ಕಾರಣ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದಾನೆ, ಚೆಕ್ ಮಾಡ್ಕೊಳ್ಳಿ. ಅದೇ ಜಾಯಿನ್ ಆಗಿ ಅಂತ ಏನಿಲ್ಲ, ಜಾಯಿನ್ ಆಗಿ ಬಿಡಿ ಅದು ನಿಮ್ಮ ಇಷ್ಟ. ನಮಗೆ ನೋಟಿಸ್ ಬೇಕಲ್ಲ, ಟೆಲಿಗ್ರಾಮ್ ಗ್ರೂಪ್ ಸಿಗತ್ತೆ. ಜಾಯಿನ್ ಆಗಲಿಲ್ಲ ಅಂದ್ರೆ ಕೂಡ ಅದ್ರ ಡೌನ್ಲೋಡ್ ಮಾಡ್ಕೋಬಹುದು. ಆರ್ಟಿಕಲ್ ಇರತ್ತೆ, ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಮಾಹಿತಿನ ಪಡ್ಕೋಬಹುದು. ಇಷ್ಟೇ ನೋಡಿ, ಇದು ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಈ ಒಂದು ಭಾರತೀಯ ಎಲೆಕ್ಟ್ರಾನಿಕಲ್ ಸಂಬಂಧಪಟ್ಟಂತೆ ಅದು ಮೊದಲಿಗೆ ತಿಳಿಸ್ಕೊಟ್ನಿಲ್ಲ 732, ಅದಕ್ಕಂತ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕಂತರೂ ರೂಲ್ಸ್ ಪ್ರಕಾರ 1 ವರ್ಷದಿಂದ 4 ವರ್ಷದ ಅನುಭವ ಬೇಕಾಗತ್ತೆ. ಇನ್ನು 3ನೇದು ಇಂಡಿಯಾ ಆಯಿಲ್ ಅಂತ ಹೇಳಿ, ಆಯಿಲ್ ಇಂಡಿಯಾ ಲಿಮಿಟೆಡ್ ದಲ್ಲಿ ನೋಟಿಸ್ ಆಗಿರೋದು 27/2/2026 ಶುಕ್ರವಾರ ದಿನ ನೋಟಿಸ್ ಆಗಿರತ್ತೆ. 27/2/2026 ನೋಟಿಸ್ ಆಗಿದೆ. ಇಲ್ಲಿ ಕಲಿರುವಂತ ಪೋಸ್ಟ್ ಹೆಸರು ನೋಡಿ, ಯಾವ್ದು ಪೋಸ್ಟ್ ಇರತ್ತೆ, ಸಲಹೆಗಾರ ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ ನೋಡಿ. ಈ ಒಂದು ಸಲಹೆಗಾರ ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು. ಇಲಾಖೆ ಹೆಸರು ಆಯಿಲ್ ಇಂಡಿಯಾ, ಅಂದ್ರೆ ಭಾರತೀಯ ಆಯಿಲ್ ಇಂಡಿಯಾ ಪೆಟ್ರೋಲ್ ಬಂಕ್ ನಲ್ಲಿ ಖಾಲಿ ಇರುವಂತ ಪೋಸ್ಟ್ ಇದು. 5 ಫೇಸ್ ಇರತ್ತೆ, ಇದು ಚೆಕ್ ಮಾಡ್ಕೊಳ್ಳಿ. ನಮಗೆ ಮಂತ್ಲಿ ಸ್ಯಾಲ್ರಿ 1,50,000 ತನಕ ಸ್ಯಾಲ್ರಿ ಕೊಡ್ತಾರೆ. ಮತ್ತು ಪೋಸ್ಟಿಂಗ್ ಪ್ಲೇಸ್ ಎಲ್ಲಿರತ್ತೆ, ವರ್ಕಿಂಗ್ ಪ್ಲೇಸ್, ಲೊಕೇಶನ್, ನಿಮ್ಮ ಲೊಕೇಶನ್ ಆಧಾರದ ಮೇಲೆ ನಿಮಗೆ ಪ್ಲೇಸ್ಮೆಂಟ್ ಕೊಡ್ತಾರೆ. ಅದೇ ರೀತಿಯಾಗಿ ಉಳಿದಂತ ಎಲ್ಲ ಮಾಹಿತಿನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕ್ಬೇಕು. ಆ ಒಂದು ಇಮೇಲ್ ಐಡಿ ನೋಡಿ ಇಲ್ಲಿದೆ, ಇದೊಂದು ಇಮೇಲ್ ಐಡಿಗೆ ಅಪ್ಲಿಕೇಶನ್ ಹಾಕೊಳ್ಳಿ. ಮತ್ತು ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕೋದಕ್ಕೆ 26/3/2026 ಕೊನೆಯ ದಿನಾಂಕ ಆಗಿರತ್ತೆ. ಇಲ್ಲಿ ತನಕ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಮೇಲ್ ಇರೋದ್ರಿಂದ ಅರ್ಜಿ ಫಾರ್ಮ್ ಕೂಡ ಕಾಣಿಸ್ತಾ ಇರಬಹುದು. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇದನ್ನ ರೆಸ್ಯೂಮೆ ಅಂತ ಕರಿಬಹುದು. ಈ ಒಂದು ರೆಸ್ಯೂಮೆನ ಎಲ್ಲ ಪಾವತಿ ಮಾಡ್ಕೊಂಡು ತುಂಬಿಕೊಂಡು ಇಮೇಲ್ ದಲ್ಲಿ ಸಬ್ಮಿಟ್ ಮಾಡಿ. ಇನ್ನು ಇದ್ರ ಬಗ್ಗೆ ಬೇಸಿಕ್ ಮಾಹಿತಿ, ಇದು ಆಸಾಮದಲ್ಲಿ ಭಾರತದಲ್ಲಿ ಖಾಲಿ ಇರತ್ತೆ. ಸಲಹೆಗಾರ ಆಯಿಲ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿ ಪದವಿ ಪಾಸ್ ಆಗಿರಬೇಕು ಮತ್ತು ಸ್ನಾತಕೋತ್ತರ ಪದವಿ ಆಗಿರಬೇಕು. 21ರಿಂದ
63 ವರ್ಷ ತನಕ ಇದ್ದವ್ರು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ. ಇದೊಂದು ಖುಷಿಯ ವಿಚಾರ. 26ನೇ ತಾರೀಕು ಮಾರ್ಚ್ 26ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು 3 ಇಲಾಖೆ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಉಳಿದಂತ ಹಿಂದ್ಗಡೆ ತಿಳಿಸ್ಕೊಟ್ಟಿನಲ್ಲ, 2 ಇಲಾಖೆಯಲ್ಲಿ ಅನ್ಬೋದವರು ಇರ್ಬೋದು, ಅನ್ಬೋದವ್ರಿಗೆ ಅವಕಾಶ ಇರತ್ತೆ. ಬಟ್ ಮೊದಲನೇ ತಿಳಿಸ್ಕೊಟ್ಟೇನಲ್ಲ, ಅದಕ್ಕೆ ಯಾವುದೇ ರೀತಿ ಅನುಭವ ಕೇಳಿಲ್ಲ. ಫ್ರೆಶರು, ಅದ ನಂತರ ಹೊಸಬರು, ಅದ ನಂತರ ನೀವು ಏನ್ ಕೆಲಸ ಮಾಡ್ತಾ ಇರ್ತೀರ ಅವರು, ಅನ್ಬೋದವರು ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಗೆ ಯಾವ್ದು ಬೇಕಾ ಅದಕ್ಕೆ ತಕ್ಕಂತೆ ಅಪ್ಲಿಕೇಶನ್ ಹಾಕಿ